ಅಸ್ಸಲಾಮು ಅಲೈಕುಮ್. ಇವತ್ತು ಮನೆಯಲ್ಲೇ ಫ್ರೆಶ್ ಆಗಿ ಈಸಿಯಾಗಿ ಪನ್ನೀರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು 1 ಲೀಟರ್ ಫುಲ್ ಕ್ರೀಮ್ ಇರೋ ಹಾಲನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ, ಯಾಕಂದರೆ ಹಾಲು ತಳ ಹಿಡ್ಕೋಬಾರ್ದು ಅಂತ. ಈಗ 1 ಲೀಟರ್ ಹಾಲನ್ನ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಲನ್ನ ಬಿಸಿಯಾಗಕ್ಕಿಟ್ಟು ಒಂದು ಗ್ಲಾಸ್ಗೆ ಸ್ವಲ್ಪ ನೀರು, ಸ್ವಲ್ಪ ವೆನಿಗರ್ನ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅವಾಗವಾಗ ಹಾಲನ್ನ ಒಂದು ಸೌಟಿಂದ ತಿರುಗಿಸ್ಕೋತಾ ಇರಬೇಕು. ಹಾಲು ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ಒಂದು ವೆನಿಗರ್ನ ಸ್ವಲ್ಪ ಆಗಿ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಸೌಟಲ್ಲಿ ತಿರುಗಿಸ್ತಾ ಇದ್ದರೆ ಹಾಲು ಒಡೆದು ಪನ್ನೀರ್ ಸಪ್ರೇಟ್ ಆಗುತ್ತೆ. ಒಂದು ತೇವ ಇರೋ ಮಸ್ಲಿನ್ ಬಟ್ಟೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಪನ್ನೀರನ್ನ ಆ ಬಟ್ಟೆ ಒಳಗಡೆ ಸ್ಟ್ರೈನ್ ಮಾಡಿಕೊಂಡ್ರೆ ನೀರು ಸಪ್ರೇಟ್ ಆಗುತ್ತೆ. ಆ ನೀರನ್ನ ಚೆಲ್ಲಬೇಡಿ, ಅದನ್ನು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಳ್ಳಿ, ಯಾಕಂದರೆ ಅದು ತುಂಬ ಹೆಲ್ದಿಯಾಗಿರುತ್ತೆ. ಈಗ ಸ್ವಲ್ಪ ನೀರನ್ನ ಹಾಕಿ ಪನ್ನೀರನ್ನ ತೊಳ್ಕೊತಾ ಇದ್ದೀನಿ, ಯಾಕಂದರೆ ವೆನಿಗರ್ ಎಲ್ಲ ಅದರ ಹುಳಿ ಎಲ್ಲ ಹೋಗಲಿ ಅಂತ. ಈಗ ಅದನ್ನು ಸ್ವಲ್ಪ ನೀರಿರೋ ಹಾಗೆ ಹಿಂಡ್ಕೊಂಡು ಒಂದು ಬಾಕ್ಸಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಅದರ ಮೇಲೆ ಒಂದು ಭಾರವಾದ ವಸ್ತುನ ಇಟ್ಕೋತಾ ಇದ್ದೀನಿ. ಒಂದು 30 ನಿಮಿಷ ಇಟ್ಟರೆ ಸಾಕು, ಜಾಸ್ತಿ ಹೊತ್ತು ಇಡೋದು ಬೇಡ, ಗಟ್ಟಿಯಾಗ್ಬಿಡುತ್ತೆ ಇಲ್ಲಾಂದರೆ ಪನ್ನೀರು. ಈಗ 30 ನಿಮಿಷ ಆದಮೇಲೆ ತೆಗೆದು ನೋಡಿ, ಫ್ರೆಶ್ ಆಗಿರೋ ಪನ್ನೀರ್ ರೆಡಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ, ಯಾವ ಪ್ರಿಸರ್ವೇಟಿವ್ಸು ಇಲ್ಲ, ಏನೂ ಇಲ್ಲ, ಮತ್ತು ಬಜೆಟ್ ಫ್ರೆಂಡ್ಲಿಯಾಗೂ ಇರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.